ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ಇಂದು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿಯಿಂದ ಆಚರಣೆ ಮಾಡಿದ್ದೇವೆ. ಕಳಸ ಸ್ಥಾಪನೆಗೆ ಹೇಗೆ ಶುಭ ಸಮಯವನ್ನು ನೋಡುತ್ತೇವೆಯೋ ಅದೇ ರೀತಿ ಕಳಸ ವಿಸರ್ಜನೆಗೂ ಕೂಡ ಸೂಕ್ತ ಸಮಯ ಮತ್ತು ಕೆಲವು ಸಂಪ್ರದಾಯಗಳನ್ನು ಪಾಲಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮುಗಿದ ನಂತರ ಕಳಸವನ್ನು ಯಾವ ರೀತಿ ನೋಡಿಕೊಳ್ಳಬೇಕು, ಶುಕ್ರವಾರ ರಾತ್ರಿ ಏನು ಮಾಡಬೇಕು, ಶನಿವಾರ ವಿಸರ್ಜನೆ ಮಾಡುವುದಾದರೆ ಯಾವ ರೀತಿ ಮಾಡಬೇಕು, ಭಾನುವಾರ ವಿಸರ್ಜನೆ ಮಾಡುವುದಾದರೆ ಯಾವ ವಿಧಾನ ಅನುಸರಿಸಬೇಕು, ಹಾಗೆ ಕಳಸದೊಳಗಿರುವ ವಸ್ತುಗಳನ್ನು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಶುಕ್ರವಾರ ಬೆಳಿಗ್ಗೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಮುಗಿಸಿ ಸಂಜೆ ಮನೆಗೆ ಬಂದ ಮುತ್ತೈದೆಯರಿಗೆ ಕುಂಕುಮ ತಾಂಬೂಲ ಕೊಟ್ಟ ನಂತರ ರಾತ್ರಿ ಸುಮಾರು 8:30ರಿಂದ 9:30 ಒಳಗೆ ಕೆಂಪಾರತಿ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಮಾಡಿರುವಂಥ ವರಮಹಾಲಕ್ಷ್ಮಿ ಅಲಂಕಾರವನ್ನು ಎಲ್ಲರೂ ನೋಡಿ ಪೂಜೆಯ ಸಂಭ್ರಮ ಮುಗಿದ ನಂತರ ಕೆಲವು ಆರತಿ ಮಾಡುವುದು ಈ ಪದ್ಧತಿಯ ಒಂದು ಭಾಗವಾಗಿದೆ. ಕೆಂಪು ಆರತಿ ಮಾಡಿದ ನಂತರ ಅದರ ನೀರನ್ನು ಶುಕ್ರವಾರ ರಾತ್ರಿ ಮನೆಯ ಹೊರಗೆ ಚೆಲ್ಲದೆ ಪೂಜೆಯ ಸ್ಥಳದಲ್ಲೇ ಇಟ್ಕೋಬೇಕು. ಮರುದಿನ ಬೆಳಗ್ಗೆ ಗಿಡಗಳಿಗೆ ಹಾಕಬೇಕು. ಆದರೆ ಶುಕ್ರವಾರ ರಾತ್ರಿ ಕೆಂಪು ಆರತಿ ಮಾಡಿದ ನಂತರ ಕಳಸವನ್ನು ಕದಲಿಸದೆ ಹಾಗೆ ಇಡುವುದು ಮುಖ್ಯ. ಆ ದಿನ ಕಳಸವನ್ನು ತೆಗೆದು ವಿಸರ್ಜನೆ ಮಾಡದೆ ಅಮ್ಮನವರನ್ನು ಪೂಜೆಯ ಸ್ಥಳದಲ್ಲಿಯೇ ಇರಿಸಿಕೊಳ್ಳುವುದು ಉತ್ತಮ. ಶುಕ್ರವಾರ ಬೆಳಗ್ಗೆ ಹಚ್ಚಿರುವಂಥ ಅಖಂಡ ದೀಪವನ್ನು ಸಾಧ್ಯವಾದಷ್ಟು ಶನಿವಾರ ಬೆಳಗ್ಗೆವರೆಗೂ ಉರಿಯಲು ಬಿಡಬೇಕು. ಅಲಂಕಾರಕ್ಕಾಗಿಯೇ ಹಚ್ಚಿರುವ ಎಲ್ಲ ದೀಪಗಳನ್ನು ಹಾಗೆಯೇ ಇಡಬೇಕೆಂದಲ್ಲ. ಮುಖ್ಯವಾಗಿ ಅಖಂಡ ದೀಪದ ಬಗ್ಗೆ ಇಲ್ಲಿ ಹೇಳಲಾಗುತ್ತಿದೆ. ಅಮ್ಮನವರನ್ನು ಕತ್ತಲೆಯಲ್ಲಿ ಬಿಡದೆ ಕನಿಷ್ಠ ಒಂದು ದೀಪವಾದರೂ ಬೆಳಗುತ್ತಿರಲಿ. ಹಾಗೆಯೇ ಬನ್ನಿ ಪತ್ರೆಯಿಂದ ಅಮ್ಮನವರಿಗೆ ಅರ್ಚನೆ ಮಾಡಿದರೆ ಆ ಬನ್ನಿ ಪತ್ರೆಯನ್ನು ಎಸೆಯದೆ ನಿಮ್ಮ ಮನೆಯ ಆಭರಣದ ಪೆಟ್ಟಿಗೆಯಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಳ್ಳುವ ಪದ್ಧತಿಯೂ ಇದೆ. ಇದು ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಐಶ್ವರ್ಯ ಸದಾ ಮನೆಯಲ್ಲಿ ನೆಲೆಸಲಿ ಅನ್ನುವ ಸಂಕೇತವಾಗಿದೆ. ಇನ್ನು ಶನಿವಾರ ಬೆಳಿಗ್ಗೆ ಕಳಸ ವಿಸರ್ಜನೆ ಮಾಡಬೇಕಾದ ಪರಿಸ್ಥಿತಿ ಇದ್ದರೆ ಮೊದಲು ಅಮ್ಮನವರನ್ನು ಎಡದಿಂದ ಬಲಕ್ಕೆ ನಿಧಾನವಾಗಿ 3 ಬಾರಿ ಜರುಗಿಸಬೇಕು. ಕಳಸ ತುಂಬ ದೊಡ್ಡದಾಗಿದ್ದು ಎತ್ತಲು ಸಾಧ್ಯವಾಗದಿದ್ದರೆ ಎತ್ತುವ ಅವಶ್ಯಕತೆ ಇಲ್ಲ, ನಿಧಾನವಾಗಿ ಜರುಗಿಸಿದರೆ ಸಾಕು. ಮೇಲಿರುವ ಸಣ್ಣ ಕಳಸವನ್ನು 3 ಬಾರಿ ಎತ್ತಿ ಇಳಿಸಿ ನಂತರ ಸ್ವಲ್ಪ ಸಮಯ ಹಾಗೇ ಬಿಡಬೇಕು. ಸುಮಾರು 10 ನಿಮಿಷದಿಂದ ಅರ್ಧ ಗಂಟೆಯವರೆಗೆ ಬಿಟ್ಟು ನಂತರ ಅಮ್ಮನವರ ಮೇಲಿರುವ ಅಲಂಕಾರ ಮತ್ತು ಪೂಜಾ ವಸ್ತುಗಳನ್ನು ಒಂದೊಂದಾಗಿ ತೆಗೆಯಬೇಕು. ಅಮ್ಮನವರಿಗೆ ಹಾಕಿರುವ ಮಾಂಗಲ್ಯವನ್ನು ಗೌರವದಿಂದ ತೆಗೆದುಕೊಂಡು ತುಳಸಿ ಗಿಡಕ್ಕೆ ಹಾಕುವ ಪದ್ಧತಿ ಕೆಲವು ಮನೆಗಳಲ್ಲಿ ಇದೆ. ಗೆಜ್ಜೆ ವಸ್ತ್ರವನ್ನು ಸಹಿತ ಯಾರೂ ತುಳಿದಂಥ ಸ್ವಚ್ಛ ಜಾಗದಲ್ಲಿ ಇಡಬೇಕು. ಅದೇ ರೀತಿ ಕಳಸದೊಳಗೆ ಇರುವ ವೀಳ್ಯದೆಲೆಯನ್ನು ಎಸೆಯದೆ ತಾಂಬೂಲಕ್ಕೆ ಬಳಸಬಹುದು ಅಥವಾ ಗಿಡಗಳಿಗೆ ಹಾಕಬಹುದು. ಕಳಸಕ್ಕೆ ಇಟ್ಟಿರುವ ಮಾವಿನ ಎಲೆಗಳನ್ನು ಕೂಡ ಯಾರೂ ತುಳಿಯದಂತಹ ಸ್ವಚ್ಛವಾದ ಸ್ಥಳದಲ್ಲಿ ಇಡಬೇಕು. ಕಳಸದೊಳಗೆ ಇರುವ ನೀರಿಗೆ ಪೂಜೆಯ ಮೂಲಕ ಪವಿತ್ರತೆ ಬಂದಿದೆ ಎಂದು ನಂಬಲಾಗಿದೆ. ಹಾಗಾಗಿ ಆ ನೀರನ್ನು ಹಾಗೆಯೇ ವ್ಯರ್ಥವಾಗಿ ಚೆಲ್ಲದೆ ಮನೆಯ ಸುತ್ತಮುತ್ತ ಪ್ರೋಕ್ಷಣೆ ಮಾಡಿ ಮನೆಯ ಸದಸ್ಯರು ಭಕ್ತಿಯಿಂದ ಸ್ವಲ್ಪ ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಉಳಿದ ನೀರನ್ನು ಮನೆಯ ಗಿಡಗಳಿಗೆ ಹಾಕಬೇಕು. ಕಳಸದೊಳಗೆ ಇಟ್ಟಿರುವ ನಿಂಬೆಹಣ್ಣನ್ನು ಕೂಡ ಮನೆಯ ಗಿಡಗಳಿಗೆ ಹಾಕಬೇಕು. ಅಮ್ಮನವರಿಗೆ ಕಟ್ಟಿರುವಂಥ ಕಂಕಣಕ್ಕೂ ಕೂಡ ಕೆಲವು ಮನೆಗಳಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಮನೆಯಲ್ಲಿರುವ ಮದುವೆಯಾಗಬೇಕಾಗಿರುವವರಿಗೆ ಈ ಕಂಕಣವನ್ನು ಕಟ್ಟಿದರೆ ಶುಭವಾಗುತ್ತದೆ. ಅಂಥವರು ಇಲ್ಲದಿದ್ದರೆ ಪೂಜೆ ಮಾಡಿದವರೇ ಭಕ್ತಿಯಿಂದ ಕಟ್ಟಿಕೊಳ್ಳಬಹುದು. ಇದು ಮುಖ್ಯವಾಗಿ ಕುಟುಂಬದ ನಂಬಿಕೆ ಮತ್ತು ಸಂಪ್ರದಾಯಕ್ಕೆ ಸಂಬಂಧಿಸಿದ ವಿಷಯವಾಗಿರುವುದರಿಂದ ನಿಮ್ಮ ಮನೆಯ ಆಚರಣೆಗೆ ಅನುಗುಣವಾಗಿ ಮಾಡಿಕೊಳ್ಳಬಹುದು. ಹಾಗೆಯೇ ಅಮ್ಮನವರಿಗೆ ಹಾಕಿರುವ ಆಭರಣಗಳನ್ನು ಹಾಗೆಯೇ ತೆಗೆದು ಇಡುವ ಬದಲು ಮನೆಯಲ್ಲಿ ಒಮ್ಮೆಯಾದರೂ ಧರಿಸಿಕೊಂಡು ನಂತರ ತೆಗೆದಿಡುವ ಪದ್ಧತಿಯೂ ಇದೆ. ಅಮ್ಮನವರಿಗೆ ಹಾಕಿರುವ ಸೀರೆಯನ್ನು ಕೂಡ ಒಮ್ಮೆ ಧರಿಸಿಕೊಂಡು ನಂತರ ಸಂರಕ್ಷಿಸಬಹುದು ಅಥವಾ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅರ್ಪಿಸಬಹುದು. ಪೂಜೆಯಲ್ಲಿ ಅಕ್ಕಿ ಹಿಟ್ಟು ಅಥವಾ ಹೂರ್ಣದಿಂದ ಮಾಡಿರುವಂಥ ದೀಪಾರಾಧನೆ ದೀಪವಿದ್ದರೆ ಪೂಜೆ ಮುಗಿದ ನಂತರ ಅದನ್ನು ಹಸುವಿಗೆ ಪ್ರಸಾದವೆಂದು ಗೌರವದಿಂದ ನೀಡುವಂಥ ಪದ್ಧತಿಯೂ ಕೆಲವು ಕಡೆ ಇದೆ. ಕಳಸದೊಳಗೆ ಇರುವ ಇತರ ಪೂಜಾ ವಸ್ತುಗಳನ್ನು ಕೂಡ ಎಸೆಯದೆ ಅವುಗಳ ಸ್ವರೂಪ ಮತ್ತು ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಬಳಸಿಕೊಳ್ಳುವುದು ಅಥವಾ ಗಿಡಗಳಿಗೆ ಹಾಕುವುದು ಉತ್ತಮ. ಇನ್ನು ಕಳಸ ವಿಸರ್ಜನೆಯ ಸಮಯದ ಬಗ್ಗೆ ಹೇಳುವುದಾದರೆ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡುವವರು ಸೂರ್ಯೋದಯದ ನಂತರದ ಶುಭ ಸಮಯವನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ಸ್ಥಳದ ಪಂಚಾಂಗದಲ್ಲಿ ನೀಡಿರುವಂತಹ ರಾಹುಕಾಲ ಮತ್ತು ಶುಭ ಮುಹೂರ್ತವನ್ನು ಗಮನಿಸಿ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ. ಏಕೆಂದರೆ ಸ್ಥಳ ಬದಲಾದಂತೆ ಪಂಚಾಂಗದ ಸಮಯದಲ್ಲಿ ವ್ಯತ್ಯಾಸವಾಗುತ್ತದೆ. ಹಾಗಾಗಿ ನಿಮ್ಮ ಊರಿನ ಸ್ಥಳೀಯ ಪಂಚಾಂಗಕ್ಕೆ ಆದ್ಯತೆ ನೀಡುವುದು ಉತ್ತಮ. ಶನಿವಾರ ಬೆಳಿಗ್ಗೆ ವಿಸರ್ಜನೆ ಮಾಡಲು ಸಾಧ್ಯವಾಗದಿದ್ದರೆ ಶನಿವಾರ ಸಂಜೆ ಕಳಸವನ್ನು 3 ಬಾರಿ ನಿಧಾನವಾಗಿ ಜರುಗಿಸಿ
ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡುವ ಪದ್ಧತಿಯನ್ನು ಕೆಲವು ಮನೆಗಳಲ್ಲಿ ಅನುಸರಿಸುತ್ತಾರೆ. ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡುವುದಾದರೆ ಮೊದಲು ಅಮ್ಮನವರಿಗೆ ಮತ್ತೊಮ್ಮೆ ಸರಳವಾಗಿ ಪೂಜೆ ಮಾಡಿಕೊಳ್ಳಿ ಒಂದು ಸರಳ ನೈವೇದ್ಯವನ್ನು ಅರ್ಪಿಸಬಹುದು. ಉದಾಹರಣೆಗೆ ಮೊಸರನ್ನಕ್ಕೆ ದಾಳಿಂಬೆ ಹಣ್ಣು ಹಾಕಿ ಅರ್ಪಿಸಬಹುದು ಅಥವಾ ಹಾಲನ್ನು ನೈವೇದ್ಯವಾಗಿ ಇಡಬಹುದು. ನಂತರ ಅಮ್ಮನವರಿಗೆ ಮಂಗಳಾರತಿ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಕಳಸವನ್ನು ಮತ್ತೊಮ್ಮೆ ಬೆಳಗಿ ನಂತರ ವಿಸರ್ಜನೆಗೆ ಸಿದ್ಧಪಡಿಸಬಹುದು. ಶನಿವಾರ ಸಂಜೆ ಕಳಸವನ್ನು ಜರುಗಿಸಿದ್ದರೆ ಭಾನುವಾರ ಬೆಳಗ್ಗೆ ಪೂಜೆ ಮಾಡಿದ ನಂತರ ಅಮ್ಮನವರ ಮೇಲಿರುವ ವಸ್ತುಗಳನ್ನು ಒಂದೊಂದಾಗಿ ತೆಗೆದು ಗೌರವದಿಂದ ವಿಸರ್ಜನೆ ಮಾಡಬೇಕು. ಸ್ನೇಹಿತರೆ, ಕೆಂಪು ಆರತಿಯನ್ನು ಪದೇ ಪದೇ ಮಾಡಬೇಕೆಂಬ ಅವಶ್ಯಕತೆ ಏನಿಲ್ಲ. ಶುಕ್ರವಾರ ಸಂಜೆ ಒಮ್ಮೆ ಕೆಂಪಾರತಿ ಮಾಡಿದರೆ ಸಾಕು. ನೀವು ವಿಸರ್ಜನೆ ಮಾಡುವ ದಿನ ನಿಮ್ಮ ಮನೆಯ ಸಂಪ್ರದಾಯ ಮತ್ತು ಸ್ಥಳೀಯ ಪಂಚಾಂಗ ಮತ್ತು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಸಮಯ ಆಯ್ಕೆ ಮಾಡಿಕೊಂಡು ಭಕ್ತಿಯಿಂದ ಕಳಸ ವಿಸರ್ಜನೆ ಮಾಡುವುದು. ಪ್ರತಿಯೊಂದು ಮನೆಯಲ್ಲಿಯೂ ಪೂಜಾ ವಿಧಾನಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಆದ್ದರಿಂದ ನಿಮ್ಮ ಸಂಪ್ರದಾಯಕ್ಕೆ ಗೌರವ ನೀಡಿ. ಸ್ನೇಹಿತರೆ, ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಭಕ್ತಿಯಿಂದ ನೆರವೇರಿಸಿ ಕಳಸ ವಿಸರ್ಜನೆಯನ್ನು ಕೂಡ ಗೌರವ ಮತ್ತು ಶ್ರದ್ಧೆಯಿಂದ ಮಾಡೋಣ. ವರಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಪ್ರತಿಯೊಂದು ಮನೆಯಲ್ಲೂ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ ಸದಾ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಧೃತಿ ಡಿವೋಷನಲ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬಂಧು ಬಳಗ ಮತ್ತು ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಮತ್ತೊಂದು ಭಕ್ತಿಪೂರ್ಣ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.